ಯಾರು ಅನ್ನೋ ಪ್ರಶ್ನೆ ಏನು ಉತ್ತರ ಕೊಡ್ತೀರಪ್ಪ? ಗಂಡಸು ನಾನು, ಹೆಂಗಸು ನಾನು, ಅತ್ತೆ ನಾನು, ತಾಯಿ ನಾನು, ಸೊಸೆ ನಾನು, ಯಾವ ನಾನು? ಎಲ್ಲಾ ಮಿಶ್ರಣ ಮಾಡಿ ನಾನು ಅನ್ನು ಕಲಸು ಮೆಲಗಲು ಮಾಡಿ ಚಿತ್ರಾನ್ನ ಮಾಡಿಬಿಟ್ಟು ಯಾವ ನಾನು ಬಗ್ಗೆ ಹೇಳ್ತೀರಿ ನೀವು? ಚಿತ್ರಾನ್ನ ನಾನು ಅಂತ ಹೇಳ್ಬೇಕು ಅಷ್ಟೇ. ಕಿಚಡಿ ನಾನು, ಪುಳಿಯೋಗರೆ ನಾನು, ಯಾವ ನಾನದು? ನಿಜವಾದ ನಾನು ಯಾವುದು? ನಿಜವಾದ ನಾನು ಏನಾಗ್ತಾ ಇದೆ? ಏನಾಗ್ತಾ ಇಲ್ಲ. ನಿಜವಾದ ನಾನು ಏನು ಮಾಡ್ತಾ ಇದ್ದೆ? ಏನು ಮಾಡ್ತಾ ಇಲ್ಲ. ಯಾರು ನಾನು? ಅದನ್ನ ನೇತಿ 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 ಅಲ್ಲ 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 ಅಂತ ಹೇಳ್ಬೇಕು. ಅದನ್ನ ನೇತಿ ಅಂದ್ರೆ ಅಲ್ಲ, ಯಾವ್ದಲ್ಲ ಅಂತ ಒಂದು ಗೊತ್ತಾಗಬೇಕು. ಅನಾತ್ಮ ಯಾವ್ದೊಂದು ಗೊತ್ತಾಗಬೇಕು. ಯಾವ್ದು ಆತ್ಮ ಅಲ್ಲ, ಅನಾತ್ಮ ಯಾವ್ದೊಂದು ಗೊತ್ತಾಗಬೇಕು. ಆತ್ಮ ಅನಾತ್ಮ ವಿವೇಕ ಅಂತ ಹೇಳ್ತೇವೆ. ನೇತಿ 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 ಅಲ್ಲ ಅಲ್ಲ ಅಲ್ಲ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು. ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನ ಬುದ್ಧಿ ನಾನಲ್ಲ. ಸಚಿದಾನಂದ ಆತ್ಮ ಶಿವ ನಾನೇ, ಶಿವೋಹಂ ಶಿವೋಹಂ. ಇಲ್ಲಿ ನಾನು ಅಂತ ಏನ್ ಹೇಳ್ತಿಲ್ಲ, ಅದು ಯಾವ್ದದು? ಅದು ಅಂತ ಪ್ರಜ್ಞೆಯಲ್ಲಿ ಬರೋ ನಾನು. ಐ ಆಮ್ ಅಂತ ಹೇಳ್ತಲ್ಲ, ಅದು ನಾನು. ರೈಟ್? ನಮ್ಗೆ ಐ ಆಮ್ ಅಂತ ಒಂದು ಒಳಗೆ ಇದೆಯಲ್ಲ, ನಾನು ಇದ್ದೇನಂತ ಇದೆಯಲ್ಲ, ಅದು ಯಾರು ಹೇಳ್ಬೇಕಾಗಿಲ್ಲ ನಿಮ್ಗೆ. ಯಾರು ಹೇಳ್ಕೊಡ್ಬೇಕು ನಿಮ್ಗೆ? ನೀನ್ ಇದೆಯಾ ಅಂತ ಹೇಳುದು ಯಾರು? ಯಾರು ಹೇಳ್ಕೊಡ್ಬೇಕು ನಿಮ್ಗೆ? ಅಲ್ಲ, ನಾನು ಹೇಳ್ತೀನಿ, ಪ್ರೂವ್ ಮಾಡ್ತೇನೆ. ನೀವು ಇಲ್ಲ ಅಂತ ಹೇಳ್ತೇನೆ, ಪ್ರೂವ್ ಮಾಡ್ತೇನೆ. ಒಪ್ಕೊಳ್ತೀರಾ? ಹಾ, ಅಲ್ಲಿ ನಿಮ್ಗೆ ಅರಿವಿಲ್ಲ ಅಂತ ಹೇಳ್ತಾನೆ, ಒಪ್ಕೊಳ್ತೀರಾ? ಅದು ನಿಮ್ಗೆ ಗೊತ್ತಿದೆ, ಸ್ವಯಂ ಸಿದ್ಧ. ಅದಕ್ಕೆ ಇಂಟ್ಯೂಷನ್ ಅಂತ ಹೇಳು. ಆ ಇಂಟ್ಯೂಷನ್ ಇದೆಯಾ ನಿಮ್ಗೆ? ಹಾ, ಆ ಇಂಟ್ಯೂಷನ್ ಇದೆಲ್ಲ, ಅದು ನಾನು, ಅದು ಶಿವ. ದೇಹ ನಾನು ಶಿವ ಅಲ್ಲ, ಮನಸ್ಸು ನಾನು ಶಿವ ಅಲ್ಲ, ಬುದ್ಧಿ ನಾನು ಶಿವ ಅಲ್ಲ. ಆ ಅಂತಃಪ್ರದಲ್ಲಿ ನಾನು ಅಂತ ಏನೋ ಇದೆಯಲ್ಲ ಒಳಗೆ, ಹೇಳ್ತಾ ಇದೆಯಲ್ಲ ನಾನಿದ್ದೇನೆ, ಅರಿವಿದೆ ಅಂತ. ಅದು ನಿನ್ನೆ ಅಲ್ಲ, ಈ ಕ್ಷಣದಲ್ಲಿ ಅದು ನಾನಿದ್ದೇನೆ. ಯಾಕೆ ನಿನ್ನೆ ನಾನಿದ್ದೆ ಅಂತ ಹೇಳಲ್ಲ, ಈ ಕ್ಷಣದಲ್ಲಿ ನಾನಿದ್ದೇನೆ. ದಿಸ್ ಮೊಮೆಂಟ್, ಪ್ರೆಸೆನ್ಸ್. ನ್ಯೂ ಓನ್ಲಿ, ಪ್ರೆಸೆಂಟ್ ಮೂಮೆಂಟ್. ಆಯ್ತಾ? ಆ ಇಂಟ್ಯೂರಿ ನಾಳೆ ಅದೇ ಅದು ಶುದ್ಧ ನಾನು, ಅದು ಗೊತ್ತಾಗಬೇಕು. ಅದಕ್ಕೆ ನೇತಿ 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 ಮಾಡ್ಬಿಟ್ಟು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವ ನಾನೇ ಅಕ್ಸೆಪ್ಟ್ ಮಾಡ್ಕೊ. ಶಿವ ಅದೇನೋ ನಿರಾಕಾರ, ನಿರ್ಗುಣ. ಆಯ್ತಾ? ಸಚಿದಾನಂದ ಸ್ವರೂಪ, ಅದು ನಾನು ಅಂತ ಎಕ್ಸೆಪ್ಟ್ ಮಾಡ್ಕೋಬೇಕು. ಅದು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗತ್ತೆ ನಿಮ್ ಕೈಯಲ್ಲಿ? ಅದು ಎಕ್ಸೆಪ್ಟ್ ಮಾಡ್ಕೊಂಡಾಗ ಅದು ಪರೋಕ್ಷ ಜ್ಞಾನ. ಎಕ್ಸೆಪ್ಟ್ ಮಾಡ್ಕೊಳ್ತಿದ್ರೆ ಪರೋಕ್ಷ. ಅದಕ್ಕೆ ಪುನಃ ಸೃಷ್ಟಿಯಿಂದ ಹೋಗೋಣ ವಾಪಸ್. ಸೃಷ್ಟಿಯಲ್ಲಿ ಪರಬ್ರಹ್ಮ ಇದ್ದಾನೆ, ಶುದ್ಧ ನಾನು, ಅದು ಐ ಆಮ್ ಈಶ್ವರ ಆಯ್ತು. ಆ ಐ ಆಮ್ ಇಂದ ಐ ಆಮ್ ಚಿದಾವಾಸ ಆಯ್ತು. ಐ ಆಮ್ ಬಾಡಿ ಮೈಂಡ್ ಇಂಟೆಲೆಕ್ಟ್ ಆಯ್ತು, ಜೀವ ಆಯ್ತು. ಇದು ಸೃಷ್ಟಿ. ಐ ಇಂದ ಐ ಆಮ್ ಬಾಡಿ, ಐ ಆಮ್ ಮೈಂಡ್, ಐ ಆಮ್ ಇಂಟೆಲೆಕ್ಟ್. ಎಲ್ಲದ ಕನೆಕ್ಷನ್ ಏನು? ಅರಿವು. ಐ ಆಮ್ ಎಲ್ಲ ಅರಿವಿದೆ ಎಲ್ಲ ಕಡೆ. ಐ ಐ ಐ ಐ ಇದೆ ಅಲ್ವಾ? ಈಗ ಮುಕ್ತಿ ಅಂದ್ರೆ ಏನು? ಉಲ್ಟಾ, ವಾಪಸ್ ಹೋಗುದು ಅಲ್ಲ. ಇದು ಕ್ರಿಯೇಷನ್. ಮುಕ್ತಿ ಅಂದ್ರೆ ವಾಪಸ್ ಹೋಗುದು. ಹೇಗೆ? ಐ ಆಮ್ ಬಾಡಿಯಿಂದ ಐ ಆಮ್ ನಾಟ್ ಬಾಡಿ, ಐ ಆಮ್ ನಾಟ್ ಮೈಂಡ್, ಐ ಆಮ್ ನಾಟ್ ಇಂಟೆಲೆಕ್ಟ್. ಐ ಆಮ್ ಅಂತ ಏನ್ ಹೇಳ್ತೇನೆ ನಾನು? ಅದು ಇಂಟ್ಯೂಷನ್ ನಾನು, ಇಂಟ್ಯೂಟಿವ್ ಐ ಆಮ್, ಅಂತ ಪ್ರಜ್ಞೆಯಲ್ಲಿ ನಾನು, ಅದು ನಾನಲ್ಲ. ಚಿದಾಭಾಸ, ಅದು ಸಾಕ್ಷಿನೇ ನಾನು, ಸಾಕ್ಷಿ ನಾನು. ಎಂತ ಸಾಕ್ಷಿ? ಜೀವ ಸಾಕ್ಷಿ. ನನ್ನ ತಲೆಯಲ್ಲಿ ಏನಾಗುತ್ತೆ, ದೇಹದಲ್ಲಿ ಏನಾಗುತ್ತೆ ಗೊತ್ತಾಗ್ತದೆ ನನಗೆ. ಅದು ನಾನು ಯಾವುದಕ್ಕೆ ಎಫೆಕ್ಟ್ ಆಗಲ್ಲ. ಐ ಆಮ್ ದ ಸಾಕ್ಷಿ. ಆಯ್ತಾ? ಆ ಜೀವ ಸಾಕ್ಷಿ ಈಶ್ವರ ಸಾಕ್ಷಿ. ಅಲ್ಲಿ ನನ್ನ ತಲೆಯಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ, ನಿನ್ನ ತಲೆಯಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ ನನಗೆ. ಯಾಕಂದ್ರೆ ನಾನು ಈ ದೇಹವನ್ನು ಬೆಳಗ್ತಾ ಇದ್ದೇನೆ, ಈ ಜೀವ ಸಾಕ್ಷಿ. ಆ ಈಶ್ವರ ಸಾಕ್ಷಿ ಎಲ್ಲಾ ದೇಹವನ್ನು ಬೆಳಗ್ತಾ ಇದೆ. ಲೈಟ್ ಅದ್ಯಾರ್ದು? ಅದು ಆತ್ಮಜ್ಯೋತಿ. ಆ ಆತ್ಮಜ್ಯೋತಿಯೇ ಪರಬ್ರಹ್ಮ. ಹಾಗೆ ನಿಮ್ಗೆ ಇಡೀ ಲೈಟ್ ಆಫ್ ಸೆಲ್ಫ್ ಒಂದೇ ಒಂದು ತಿಳ್ಕೊಬೇಕಾದ ಆತ್ಮಜ್ಯೋತಿ ಅಂದ್ರೆ ಏನು ಅಂತ. ಮುಗೀತು ಕ್ಲಾಸ್. ಅದೇ ಆತ್ಮಜ್ಯೋತಿ ಸತ್ಸಂಗ. ಆದ್ರೆ ಆತ್ಮಜ್ಯೋತಿ ಬೇರೆ ಯಾರು ಸೇರಿದ್ರೆ ದುಸ್ಸಂಗ ಆಗತ್ತೆ. ಅದು ದೇಹ ನಾನು ಮನಸ್ಸು ಆತ್ಮಜ್ಯೋತಿ ಪರಬ್ರಹ್ಮ ಬೆಳಕದು, ಅದೇ ಅರಿವು.
ಇಡೀ ಕ್ಲಾಸ್ ಅಲ್ಲಿ ಇಡೀ ವೇದ ಲೈಟರ್ಸ್ ಪುರುಷರು ಒಂದೇ ಒಂದು ವಿಷಯ ತಿಳ್ಕೋದು, ಆತ್ಮಜ್ಯೋತಿ ಅಂದ್ರೆ ಅಂತೇಳಿ ಅದು ಮೊದಲಿನಿಂದ ಹೇಳ್ತಾರೆ. ಎಲ್ಲ ಆತ್ಮಜ್ಯೋತಿಗೆ ನಮಸ್ಕಾರಗಳು ಹೇಳ್ತೇನೆ, ಐ ಪ್ರಣಾಮ್ಸ್ ಆಲ್ ಆತ್ಮಜ್ಯೋತಿ ಅಂತ ಹೇಳ್ತೇನೆ. ಆದ್ರೂ ಆತ್ಮಜ್ಯೋತಿ ಅರ್ಥ ಆಗಿಲ್ಲ. Awareness. ಆ ಜ್ಯೋತಿ ಮಾತ್ರ ಇದೆ, ಬೆಳಕು ಮಾತ್ರ ಇದೆ, ಅಲ್ಲೆಲ್ಲ ಸಿನಿಮಾ ಕಾಣ್ತಾ ಇದೆ. ದೇಹ, ಮನಸ್ಸು, ಬುದ್ಧಿ, ಪ್ರಪಂಚ, ಗಂಡಸು, ಹೆಂಗಸು, ಎಚ್ಚರ, ಕನಸು, ನಿದ್ದೆ ಎಲ್ಲ ಸಿನಿಮಾ. ಸಿನಿಮಾದ ವಿಶೇಷ ಏನು? ಸಿನಿಮಾ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಅದ್ರ ಆತ್ಮಜ್ಯೋತಿ ಬರುವುದಿಲ್ಲ ಹೋಗುದಿಲ್ಲ, ಸದಾಕಾಲ ಬೆಳಗ್ತಾ ಇರ್ತದೆ. ಸಿನಿಮಾದ ಮೇಲೆ, ಸ್ಕ್ರೀನ್ ಮೇಲೆ ಸಿನಿಮಾ ಬರ್ತಾ ಇರ್ತದೆ. ಸ್ಕ್ರೀನ್ ಏನಾಗಲ್ಲ. ನಾನು ಸ್ಕ್ರೀನ್ ರೀ ಅಪ್ಪ, ಸಿನಿಮಾ ಅಲ್ಲ. ಆಕ್ಟಿಂಗ್ ಮಾಡಿ 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 ಎಷ್ಟು ಮಟ್ಟಿಗೆ ಆಕ್ಟರ್ ನಾನು ಆಗ್ಬಿಟ್ಟಿದ್ದೇನೆ, ಆಕ್ಟಿಂಗ್ ನಾನು ಆಗ್ಬಿಟ್ಟಿದ್ದೇನೆ. ಒರಿಜಿನಲ್ ನಾನು ಮರ್ತೋಗ್ಬಿಟ್ಟಿದೆ. ಇದು ಮುಕ್ತಿ, ವಾಪಸ್ ಹೋಗೋದು. ಐ ಆಮ್ ಬಾಡಿ, ಐ ಆಮ್ ಮೈಂಡ್, ಐ ಆಮ್ ಇಂಟೆಲೆಕ್ಟ್ ಇಂದ ಐ ಆಮ್ ಚಿದಾಭಾಸ. ಐ ಆಮ್ ಚಿದಾಭಾಸ ಇಸ್ ಐ ಆಮ್ ಸಾಕ್ಷಿ. ಐ ಆಮ್ ಸಾಕ್ಷಿ ಇಸ್ ಐ ಆಮ್ ಈಶ್ವರ ಸಾಕ್ಷಿ. ಐ ಆಮ್ ಈಶ್ವರ ಸಾಕ್ಷಿ, ಐ ಆಮ್ ಬ್ರಹ್ಮನ್. ಇಲ್ಲ ಐ ಆಮ್ ಅಂತಿದೆಯಲ್ಲ, ಅದು ಅಂತ ಪ್ರಜ್ಞೆ, ಇಂಟ್ಯೂಟಿವ್ ಐ ಆಮ್. ಅದಕ್ಕೋಸ್ಕರ ಇದು ಹೇಳ್ತೇವೆ ಇಂಟ್ಯೂಟಿವ್ ಎ ಪರ್ಸೆಪ್ಷನ್ ಅಂತ. ಎ ಪರ್ಸೆಪ್ಷನ್ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಸಿಗಲ್ಲ, ಬುದ್ಧಿ ಸಿಗಲ್ಲ. ಇವೆಲ್ಲ ಬುದ್ಧಿ ಸಿಗ್ತವೆ, ದೇಹ ಸಿಗ್ತದೆ, ಮನಸ್ಸು ಸಿಗ್ತದೆ, ಬುದ್ಧಿ ಸಿಗ್ತದೆ, ಬುದ್ಧಿ ಸಿಗ್ತದೆ. ಆದ್ರೆ ನಾನು ಏನೋ ಬುದ್ಧಿ ಸಿಗಲ್ಲ. ಅದಕ್ಕೆ ಆಕಾರ, ನಿರಾಕಾರ, ನಿರ್ಗುಣ. ಆ ನಿರಾಕಾರ ನಿರ್ಗುಣ ನಾನು ಅಂತ ಎಲ್ಲ ನೇತಿ ನೇತಿ ಮಾಡಿದ್ರು ಏನು ಉಳಿತದೆ? ಅದೇ ನಿರಾಕಾರ ನಿರ್ಗುಣ, ಅದು ನಾನು. ಎಲ್ಲ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಏನು ಉಳಿತದೆ? ಆ ಅಲ್ಲ ಉಳಿತಲ್ಲ, ಅದೇ ನಾನು. ಯಾವುದು ಅಲ್ಲ ಅದು ನಾನು. ಯಾವುದು ಅಲ್ಲ ನಾನು ಎಕ್ಸೆಪ್ಟ್ ಮಾಡೋಕೆ ರೆಡಿ ಇದೆಯಾ? ಏನಾದ್ರು ಆಗ್ಬೇಕು ಸ್ವಾಮಿ, ನಾನು ಜೀವನದಲ್ಲಿ ಏನಾದ್ರು ಒಂದು ಆಗಿರ್ಬೇಕು. ಹೇಗೆ ನಾನು ಅಲ್ಲ ಅಂತ ಹೇಳ್ದು? ನಾನು ಏನು ಅಲ್ಲ ಅಂತ ಹೇಗೆ ಹೇಳ್ದು? ನಾನು ಏನಾದ್ರು ಆಗಿರ್ಬೇಕ್ರಪ್ಪ ಅಂತ ಅಹಂಕಾರ ಹೇಳ್ತದ ಅದು. ಯಾವುದು ನಾನು ಅಂತ ಎಕ್ಸೆಪ್ಟ್ ಮಾಡೋಕೆ ರೆಡಿ ಇರಲ್ಲ. ನೋಡ್ರಿ ಏನ್ ತಿಳ್ಕೊಂಡಿರ, ನನ್ಗೆ ಇಷ್ಟು ಗೊತ್ತಿದ್ರಿ, ನಾನು ಬುದ್ಧಿವಂತ, ಜ್ಞಾತ ನಾನು. ಏನು ಇಷ್ಟು ಗೊತ್ತಿಲ್ಲ ನಿಮ್ಗೆ, ನಾನು ಎಷ್ಟು ಕೆಲಸ ಮಾಡ್ತೇನೆ, ಕರ್ತ ನಾನು. ಏನ್ರಿ ನಿಮ್ಗೆ ಗೊತ್ತಿಲ್ಲ, ನಾನು ಇಷ್ಟು ದುಃಖ ಪಡ್ತೇನೆ, ಭೋಗ್ತ ನಾನು. ಕರ್ತ ನಾನು, ಭೋಗ್ತ ನಾನು ಅಲ್ಲ ಅಂತ ನಾನು ಶುದ್ಧವಾದ ನಾನು ಎಕ್ಸೆಪ್ಟ್ ಮಾಡ್ಕೊಂಡು ನಿಮ್ಗೆ ರೆಡಿ ಆಗತ್ತಾ? ಅದು ಅಪರೋಕ್ಷ ಜ್ಞಾನ. ಆಯ್ತಾ? ಕರ್ತ ನಾನು, ಭೋಕ್ತ ನಾನು, ಜ್ಞಾತ ನಾನು ಮೆಮರಿ ಮೇಲೆ ಹೋಗುತ್ತೆ, ನೆನಪಿನ ಮೇಲೆ ಹೋಗುತ್ತೆ. ಶುದ್ಧ ನಾನು ಮೆಮರಿಯಲ್ಲ, ಅದು ಈ ಕ್ಷಣ, ಹಿಯರ್ ಅಂಡ್ ನೌ. ಅದು ಹಿಯರ್ ಅಂಡ್ ನೌ ಎಲ್ಲಿದೆ? ನೋವ್ಯಾರ್, ಎಲ್ಲೂ ಇಲ್ಲ, ಅದು ಎಲ್ಲ ಕಡೆ ಇದೆ. ಸೊ ದಟ್ಸ್ ವೈ ಪಾಸ್ಟ್ ಅಂಡ್ ಫ್ಯೂಚರ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಬರಬೇಕು. ಬಾಡಿ ಇಸ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ದೇಹ ಶರೀರ ಈ ಪ್ರೆಸೆಂಟ್ ಮೂಮೆಂಟ್ ಇದೆ. ಈ ಕ್ಷಣ, ಈ ಕ್ಷಣದಿಂದ ಪ್ರೆಸೆನ್ಸ್ ಹೋಗ್ಬೇಕು, ಅರಿವಿಗೆ ಹೋಗ್ಬೇಕು, ಚೇತನಕ್ಕೆ ಹೋಗ್ಬೇಕು, ಚೈತನ್ಯಕ್ಕೆ ಹೋಗ್ಬೇಕು. ಆ ಚೈತನ್ಯದಿಂದ ಚೇತನಕ್ಕೆ ಹೋಗ್ಬೇಕು, ಈಶ್ವರ ಸಾಕ್ಷಿ ಹೋಗ್ಬೇಕು. ಚೇತನದಿಂದ ಚಿತ್ತಿಗೆ ಹೋಗ್ಬೇಕು. ಚಿತ್ ಅರಿವು, ಚಿತ್ ಶಕ್ತಿ ಲಕ್ಷ್ಮಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಅಲ್ಲಿಂದ ಚೇತನ ಬಂತು, ವಿಶ್ವಸಾಕ್ಷಿ, ವಿಶ್ವದ ಚೈತನ್ಯ. ಆ ಚೇತನದಿಂದ ಚೈತನ್ಯ ಬಂತು, ನನ್ನ ಶರೀರದಲ್ಲಿ ಚೈತನ್ಯ ಬಂತು, ನನ್ನ ಶರೀರದಲ್ಲಿ ಸಾಕ್ಷಿ ಬಂತು. ಆಯ್ತಾ? ಆ ಚೈತನ್ಯ ಏನಾಯ್ತು? ಚಿತ್ತ ಆಯ್ತು, ನನ್ನ ಮನಸ್ಸಾಯ್ತು. ಈಗ ನನ್ನ ಮನಸ್ಸಿನ ನಾನು ಗಟ್ಟಿ ಇಟ್ಕೊಂಡ್ಬಿಟ್ಟಿದೆ. ಚಿತ್ತದಿಂದ ಚೈತನ್ಯಕ್ಕೆ ಹೋಗ್ಬೇಕು, ಚೈತನ್ಯದಿಂದ ಚೇತನಕ್ಕೆ ಹೋಗ್ಬೇಕು, ಚೇತನದಿಂದ ಚಿತ್ತಕ್ಕೆ ಹೋಗ್ಬೇಕು. ಅದಕ್ಕೆ ಹೇಳ್ಬೇಕಾದ್ರೆ ಇದು ಚಿತ್ತ, ಚಿತ್ತ ಮೈಂಡ್. ಚೇತನ, ಚೈತನ್ಯ, ಕಾನ್ಶಿಯಸ್ನೆಸ್. ಚೇತನ, ಕಾಸ್ಮಿಕ್ ಕಾನ್ಶಿಯಸ್ನೆಸ್. ಈಶ್ವರ ಸಾಕ್ಷಿ. ಇಲ್ಲಿಂದ ಚಿತ್ತ.
ಚಿತ್ ಇಸ್ ಪರಬ್ರಹ್ಮ. ಚಿತಿ ಪರಾಶಕ್ತಿ. ಚಿತ್ತ ಚೈತನ್ಯ. ಈಗ ಅದು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ಶುದ್ಧ ಚೈತನ್ಯ ಅಥವಾ ಪರಮಾತ್ಮ ಅಂದ್ರೆ ಚಿತ್, ಸತ್ ಚಿತ್ ಆನಂದ. ಆ ಚಿತ್ತಿಗೆ ಒಂದು ಶಕ್ತಿ ಇದೆ, ಚಿತಿ ಅಂತ. ಚಿತ್ತಿಗೆ ಪರಬ್ರಹ್ಮ ಅಂತ ಹೇಳಿದ್ರೆ ನಾರಾಯಣ ಅಂದ್ರೆ, ಚಿತಿ ಅಂದ್ರೆ ಮಾಯಾಶಕ್ತಿ, ಲಕ್ಷ್ಮಿ. ಅದು ಅವ್ಯಕ್ತ, ಅನ್ಮ್ಯಾನಿಫೆಸ್ಟ್. ಇವೆಲ್ಲ ವ್ಯಕ್ತ. ಅಲ್ಲಿಂದ ಈಶ್ವರ, ಚೇತನ, ಕಾಸ್ಮಿಕ್ ಮೈಂಡ್, ಕಾಸ್ಮಿಕ್ ಕಾನ್ಶಿಯಸ್ನೆಸ್, ಚೇತನ, ಇಡೀ ವಿಶ್ವದ ಮನಸ್ಸು. ಅಲ್ಲಿಂದ ಚೈತನ್ಯ, ನನ್ನ ಶರೀರದಲ್ಲೂ ಚೇತನ. ಆಯ್ತಾ? ಜೀವಸಾಕ್ಷಿ, ಚಿದಾಭಾಸ. ಅಲ್ಲಿಂದ ಚಿತ್ತ, ನನ್ನ ಮನಸ್ಸು. ಚಿತ್, ಚೇತನ, ಚೈತನ್ಯ, ಚಿತ್ತ. ವಾಪಸ್ ಹೋಗುದು ಚಿತ್ತದಿಂದ ಚೈತನ್ಯ, ಚೈತನ್ಯದಿಂದ ಚೇತನ, ಚೇತನದಿಂದ ಚಿತ್, ಪರಾಶಕ್ತಿ, ಪರಬ್ರಹ್ಮ. ಇದಕ್ಕೆ ಮುಕ್ತಿ ಅಂತ ಹೇಳುದು. ಎಲ್ಲಿ ಹೋಗ್ಬೇಕಾಗಿಲ್ಲ, ಅಜ್ಞಾನ ಕಳ್ಕೋಬೇಕಷ್ಟೇ. ಅಲ್ಲಿ ಎಲ್ಲಿ ಹೋಗ್ಲಿಕ್ಕಿಲ್ಲ, ಎಲ್ಲ ಒಂದೇ ಇರುದು. ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಷ್ಟೇ. ಈ ನಾನು ಅನ್ನೋದನ್ನ ಚಿತ್ರಾನ್ನ ಮಾಡ್ಬಿಟ್ಟಿದ್ರ. ಈ ನಾನು ಅನ್ನೋದಕ್ಕೆ ಎಲ್ಲಾ ಸೇರಿಸ್ಬಿಟ್ಟು, ಬಣ್ಣ, ಹೆಸರು ಎಲ್ಲ ಸೇರಿಸ್ಬಿಟ್ಟು ಟೋಟಲ್ ಕನ್ಫ್ಯೂಷನ್ ಮಾಡ್ಬಿಟ್ಟಿದ್ರ. ಚಿತ್ರ ಅಂದ್ರೆ ವೈಟ್ ಅನ್ನ ಮಾಡೋದು ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಈಗ ಈ ವಾಪಸ್ ಹೋದಾಗ ಎರಡು ರೀತಿಯಲ್ಲಿ ಹೋಗ್ಬೋದು ನಾವು. ಪ್ರತಿ ದಿವಸ ನಿದ್ದೆ ಮಾಡಿ ಹೊರಗೆ ಹೊಡೆದಾಗ ನೀವು ಬ್ರಹ್ಮನಿಗೆ ಹೋಗೋದು, ಪರಬ್ರಹ್ಮನಿಗೆ ಹೋಗೋದು. ಅಲ್ಲಿ ಏನಿಲ್ಲ ಅಲ್ಲಿ. ಆಯ್ತಾ? ಆದ್ರೆ ಏನೈತೆ, ಜ್ಞಾನ ಇಲ್ಲ. ಆಯ್ತಾ? ಶುದ್ಧವಾದ ಜ್ಞಾನ ಇಲ್ಲ. ಅಲ್ಲಿ ಹೋಗ್ತೀರಾ ಪರಬ್ರಹ್ಮನಿಗೆ ಪ್ರತಿ ವಿಧ. ಗಾಢ ನಿದ್ದೆಯಲ್ಲಿ ಹೋಗ್ತೀರಾ. ಗಾಢ ನಿದ್ದೆಯಲ್ಲಿ ಚಿತ್ತ ಇದ್ದದ್ದು ಚೇತನಕ್ಕೆ ಹೋಗ್ಬಿಟ್ಟು, ಚೈತನ್ಯಕ್ಕೆ ಹೋಗ್ಬಿಟ್ಟು, ಚೇತನ ಹೋಗ್ಬಿಟ್ಟು ಪರಬ್ರಹ್ಮನ ಹೋಗ್ಬಿಡ್ತೀರಾ. ಗಾಢ ನಿದ್ದೆಯಲ್ಲಿ ದಿನ ಹೋಗ್ತೀರಾ. ಸಮಸ್ಯೆನೇ ಇಲ್ಲ. ಗಾಢ ನಿದ್ದೆಯಲ್ಲಿ ಏನು ಸಮಸ್ಯೆನೇ ಇಲ್ಲ. ಅದಕ್ಕೆ ನಿದ್ದೆ ಬೇಕು ಅಂತ ಹೇಳೋದು. ಆಯ್ತಾ? ನಿದ್ದೆ ಬೇಕು ಅಂತ ಹೇಳೋದು ನಾವು. ಅದಕ್ಕೆ ಆನಂದ ಇದೆ. ಸಮಸ್ಯೆ ಯಾವಾಗ ಬರ್ತದೆ? ಎಚ್ಚರ ಆದಾಗ ಬರ್ತದೆ. ಎಚ್ಚರ ಆದ್ಕೊಳ್ಳೆ ಗಂಡನಿಗೆ ಕಾಫಿ ಕೊಡ್ಬೇಕು. ಏನ್ ಮಾಡೋದು? ಕಾಫಿ ಕೊಡದೆ ಸಿಟ್ಟು ಬರ್ತದೆ. ಎಚ್ಚರದಲ್ಲಿ ಎಚ್ಚರ ಸಿನಿಮಾ ಶುರು ಆಗುತ್ತೆ. ಅಲ್ಲಿ ಸಮಸ್ಯೆ ಬಂತು. ಎಚ್ಚರ ಸಿನಿಮಾ ಅಂತ ಗೊತ್ತಿದ್ರು ಪರವಾಗಿಲ್ಲ, ಸಿನಿಮಾ ಅಂತ ಗೊತ್ತಿಲ್ಲ, ಅದು ನಿಜ ಅಂತ ಹೇಳ್ಬಿಡ್ತೇವೆ. ಇರೋದು ಪರಬ್ರಹ್ಮ ಮಾತ್ರ. ನಮ್ಗೆ ಸಿನಿಮಾ ಶುರು ಆಗ್ಬಿಡ್ತದೆ. ಸಿನಿಮಾದ ಎಷ್ಟು ಇನ್ವಾಲ್ವ್ಮೆಂಟ್ ನೋಡಿ. ಈಗ ಸಿನಿಮಾ ಚಟ ಇವತ್ತಿಂದಲ್ಲ ಅದು. ಸಿನಿಮಾ ಯಾವಾಗಲೂ ಚಟ ಚಟ ಹತ್ಕೊಂಡ್ಬಿಟ್ಟಿದೆ. ಸಿನಿಮಾ ನೋಡಿದ್ರೆ ಸಿನಿಮಾ ಸೇರ್ಕೊಂಡ್ಬಿಡೋದು, ಒಂದಾಗ್ಬಿಡೋದು. ಸೊ ಪರಬ್ರಹ್ಮನಿಗೆ ಹೋಗ್ತೇವೆ ಗಾಢ ನಿದ್ದೆಯಲ್ಲಿ. ಪರಬ್ರಹ್ಮನಿಗೆ ಹೋಗ್ತೇವೆ. ಕೆಲವು ನಾನು ಮೆಡಿಟೇಷನ್ ಮಾಡ್ತೀರಿ, ಎಷ್ಟು ಆನಂದ ಆಯ್ತು, ಅದು ಹೋಗಿದ್ರೆ ಪರಬ್ರಹ್ಮಲ್ಲೇ. ಅದದು ಲಯ ಅಂತ ಹೇಳ್ತೇವೆ. ನಿದ್ದೆಯಲ್ಲಿ ಮತ್ತು ಮೆಡಿಟೇಷನ್ ಅಲ್ಲಿ ಹೋಗಿ ಹೋಗ್ತೇವೆ. ಅದಕ್ಕೆ ಲಯ ಅಂತ ಹೇಳುದು. ಟೆಂಪರ್ಲಿ ಆಗುತ್ತೆ. ಮಾಯದಿಂದ ಲಯ ಆಯ್ತು. ಮಾಯದ ಆಪೋಸಿಟ್ ಲಯ. ಅದಕ್ಕೆ ಮಾಯ ಅಂಡ್ ಲಯ ಎರಡು ಟರ್ಮ್ ನೆನಪುಗಳು. ಮಾಯ ಟು ಲಯ, ಅಬ್ಸಾರ್ಪ್ಷನ್. ಇದೆರಡರಲ್ಲಿ ಮಾಯೆಯಿಂದ ಲಯ ಆಯಿತು. ಎಲ್ಲಿ? ನಿದ್ದೆಯಲ್ಲಿ ಮತ್ತು ಮೆಡಿಟೇಷನ್ ಅಲ್ಲಿ. ಕೆಲವು ನಾನು ಮೆಡಿಟೇಷನ್ ಮಾಡಿದ್ರೆ ಎಷ್ಟು ಆನಂದ ಆಯ್ತು, ಎಚ್ಚರ ಆದ್ಮೇಲೆ ಸಮಸ್ಯೆ ನಮ್ಗೆ. ಯಾಕೆ? ಅದಕ್ಕೆ ಮನೋ ನಾಶ ಆಗಬೇಕು, ಅಜ್ಞಾನ ನಾಶ ಆಗಬೇಕು.
ಇದು ಮಾಯಾ ಟು ಲಯ. ಲಯಕ್ಕೂ ನಾಶಕ್ಕೂ ವ್ಯತ್ಯಾಸ ಗೊತ್ತಾಯ್ತಾ? ಲಯ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್. ಮಧ್ಯ ಒಂದಿದೆ ಕನ್ಫ್ಯೂಷನ್, ವೇಕಿಂಗ್ ಸ್ಟೇಟ್. ಇದು ಕಿಚಡಿ, ಕನ್ಫ್ಯೂಷನ್, ವೇಕಿಂಗ್ ಸ್ಟೇಟ್ ಅಜ್ಞಾನ. Scratching it. Right? This is our problem. In between these two are okay. So I'm meditating, Guruji, I'm meditating 10 minutes, I'm very peaceful. Okay, I'm listening to music, I'm become very peaceful. That's all laya. Nasha means who is peaceful? Nobody. Right? So this guy is a waking and dreaming state. Waking slash dreaming. Both the same confusion है. Waking और dreaming ಎರಡು confusion है. So we have, now you see, in the waking state there is no problem. In the waking state, confusion. The confusion is called avidya, adnana. He is a confused entity. He has mixed up I, Ishvara, God, Parabrahma. I am the body, I am the mind, I am the intellect, I am man, I am woman, I am husband, I am wife. Okay, I am an engineer, I am a businessman. ಎಲ್ಲ ಮಿಕ್ಸ್ ಮಾಡಿ ಚಿತ್ರಾನ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾನೆ. ಎಚ್ಚರ ಮತ್ತು ಕನಸು ಕನ್ಫ್ಯೂಷನ್. ಆ ಕನ್ಫ್ಯೂಸಿಂಗ್ ಅಜ್ಞಾನ ನಾನು ಹೇಳುದು, ಕನ್ಫ್ಯೂಷನ್ಗೆ. ಆಯ್ತಾ? ಕೆಲವು ಇಲ್ಲ, ನಾನು ಕನ್ಫ್ಯೂಸ್ ಆಗಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ನಿದ್ದೆಗೆ ಹೋಗ್ತಾರೆ, ಒಳ್ಳೆ ನಿದ್ದೆ ಮಾಡ್ತಾರೆ. ನಿದ್ದೆಯಲ್ಲಿ ಆನಂದ. ಯಾಕೆ ಆನಂದ? ಅಲ್ಲಿ ಪರಬ್ರಹ್ಮನೇ ಇರೋದು. ಆಯ್ತಾ? ಆದ್ರೆ ನಿದ್ದೆಯಲ್ಲಿ ಎಚ್ಚರ ಆಗ್ಬಿಡ್ತಲ್ಲ, ನಾಳೆ ಬೆಳಿಗ್ಗೆ ಕಾಫಿ ಮಾಡ್ಬೇಕಲ್ಲ, ನಾಳೆ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕಲ್ಲ, ನಾಳೆ ಬೆಳಿಗ್ಗೆ ಆಫೀಸ್ ಹೋಗ್ಬೇಕಲ್ಲ, ನಾಳೆ ಬೆಳಿಗ್ಗೆ ವ್ಯಾಪಾರ ಮಾಡ್ಬೇಕು. ವ್ಯಾಪಾರ ಯಾರು ಮಾಡೋದು? ನಾನು ಎಚ್ಚರ ಆಗಿದ್ರೆ ಎಚ್ಚರ ಆಗುತ್ತೆ ವ್ಯಾಪಾರ. ಪರಬ್ರಹ್ಮ ಇದು ಬಿಟ್ಬಿಡ್ತೀರಾ, ಪರಬ್ರಹ್ಮ ಅಂತ ಬಿಟ್ಬಿಟ್ಟು ಎಚ್ಚರ ಆಗಿ ವ್ಯಾಪಾರ ಇರ್ತೀರ. ನಾವು ಪರಬ್ರಹ್ಮ ಇಷ್ಟು ಸುಲಭವಾಗಿ ಬಿಡ್ತೀವಿ ನೋಡುದು, ವ್ಯಾಪಾರಕ್ಕೋಸ್ಕರ, ಒಂದು ಹೆಂಡತಿ ಮಕ್ಕಳಿಗೋಸ್ಕರ. ನೋಡಿ, ನಾವು ಬ್ರಹ್ಮನನ್ನ ಬಿಟ್ಟಾಗ್ಬಿಡ್ತೇವೆ. ಬ್ರಹ್ಮ ಬೇಕು 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 ಅಂತ. ಗಾಢನಿದ್ದೆ ಬ್ರಹ್ಮ ಇದೆಲ್ಲ ಬೇಡ, ನಾಳೆ ಬೆಳಗ್ಗೆ ಎದ್ದು ಕೂಡ ನಾನು ಆ ಬ್ರಹ್ಮನ ಬಿಟ್ಟು ಕಾಫಿ. ಫಸ್ಟ್ ನೀವು ಬೆಳಗ್ಗೆ ಎದ್ದು ಕಾಫಿ ಬೇಕು, ಕಾಫಿ ಆನಂದ. ಬ್ರಹ್ಮಾನಂದ ಬಿಟ್ಬಿಡ್ರಿ, ಕಾಫಿ ಆನಂದ ಬ್ರಹ್ಮಾನಂದ ಬಿಟ್ಬಿಟ್ರಿ. ಆಯ್ತಾ? ಬೆಳಿಗ್ಗೆ ಕೆಲಸ ಮಾಡ್ಬೇಕು, ಹೆಂಗಸ ಆಗ್ಬೇಕು, ತಾಯಿ ಆಗ್ಬೇಕು, ಆ ಬ್ರಹ್ಮಾನಂದ ಬಿಟ್ಬಿಟ್ರಿ. ಮೊದಲು ಸಮಸ್ಯೆ ಅಂದ್ರೆ ಬ್ರಹ್ಮಾನಂದ ಗೊತ್ತಿಲ್ಲ, ಅದಕ್ಕೆ ಲಯ ಅಂತ ಹೇಳುದು. ಲಯ ಅಂದ್ರೆ ಅಬ್ಸಾರ್ಪ್ಷನ್, ಗಾಢನಿದ್ದೆಯಲ್ಲಿ. ಆಯ್ತಾ? ಕೇಳಿಲ್ಲ, ನಾನು ಮೆಡಿಟೇಷನ್ ಮಾಡ್ತೀನಿ ರೀ. ಎಷ್ಟು ಜನ ಮೆಡಿಟೇಷನ್ ಕೊಡ್ತಾ, ದಿನಕ್ಕೆ 1 ಗಂಟೆ ಮೆಡಿಟೇಷನ್ ಮಾಡ್ತಾರೆ. ಅದು ಏನ್ ಮಾಡುದು? ಮೆಡಿಟೇಷನ್ ಆದ್ಮೇಲೆ ಪುನಃ ಸಮಸ್ಯೆ ಶುರು ಆಯ್ತು. ಮೆಡಿಟೇಷನ್ ಮಾಡುವಾಗ ನಾನು ಬ್ರಹ್ಮ ಆನಂದ, ಅಲ್ಲೇನಾಯ್ತು? ಲಯ ಆಯ್ತು, ಜ್ಞಾನ ಬಂದಿಲ್ಲ. ನಿದ್ದೆ ಬಂದಾಗೆ ಸ್ವಲ್ಪ ಎಚ್ಚರದಲ್ಲಿ ಜ್ಞಾನ ಬಂತ, ಆನಂದ ಬಂತು. ಅದಕ್ಕೆ ಮೆಡಿಟೇಷನ್ ಅಂತ ಹೇಳೋದು. ನಿಜವಾಗಿ ಏನಾಗಬೇಕು? ಮನೋನಾಶ ಆಗ್ಬೇಕು.
ಈ ಮನೋನಾಶ ಆಗುದು ಹೇಗೆ? ಕೇವಲ ಒಂದೇ ಒಂದು ದಾರಿ, ಏನದು? ಇದಕ್ಕೆ ಸಹಜ ಸಮಾಧಿ ಅಂತ ಹೇಳುದು. ಸಹಜ ಸಮಾಧಿ ಮುಕ್ತಿ ಅಂತ ಹೇಳುದು. ಸೊ ಇಲ್ಲಿ ಏನಾಗುತ್ತೆ, ಎಚ್ಚರದಲ್ಲಿ ಕನ್ಫ್ಯೂಸ್ಡ್ ಎಂಟಿಟಿ ಇದೆ, ಟೋಟಲಿ ಕನ್ಫ್ಯೂಸ್ಡ್ ಎಂಟಿಟಿ. ಆ ಕನ್ಫ್ಯೂಸ್ಡ್ ಎಂಟಿಟಿಗೆ ಈಗೋ ಅಂತ ಹೇಳು, ಅಹಂಕಾರ ಅಂತ ಹೇಳು. ಕನ್ಫ್ಯೂಸ್ಡ್. ನಿದ್ದೆ ಇಲ್ಲ, ಕನ್ಫ್ಯೂಷನ್ ಇಲ್ಲ. ಲಯ. ಮೆಡಿಟೇಷನ್ ಇಲ್ಲ, ಕನ್ಫ್ಯೂಷನ್ ಇಲ್ಲ. ಆಹಾ, ಏನ್ ಆನಂದ, ಆನಂದ, ಆನಂದ. ಮೆಡಿಟೇಷನ್ ಬಹಳ ಖುಷಿ ರೀ. ಭಜನೆ ಖುಷಿ, ಆನಂದ. ಭಜನ ಆನಂದ, ಮೆಡಿಟೇಷನ್ ಆನಂದ, ಭೋಜನ ಆನಂದ. ಆಯ್ತಾ? ಕಾಫಿ ಆನಂದ, ಫ್ರೆಂಡ್ ಆನಂದ, ವ್ಯಾಪಾರ ಆನಂದ. ಅವೆಲ್ಲ ಟೆಂಪರರಿ ಆನಂದ, ಹ್ಯಾಪಿನೆಸ್, ಸುಖ. ಎಲ್ಲಿಂದ ಬಂತು? ಆತ್ಮನೇ, ಬ್ರಹ್ಮನಿಂದ ಬಂದದ್ದು. ಆ ಬ್ರಹ್ಮ, ನಿದ್ದೆಯಲ್ಲಿ ಬ್ರಹ್ಮನೇ ಸಿಗ್ತಾನೆ. ಅದನ್ನ ಬಿಟ್ಟು ಎದ್ದು ಬಿಡೋದು ಬೇಡ ನಮ್ಗೆ. ನಮ್ಗೆ ಬೆಳಗ್ಗೆ ಬೆಳಗ್ಗೆ ಕಾಫಿ ಆನಂದ ಬೇಕು, ಬೆಳಿಗ್ಗೆ ಟೀ ಆನಂದ ಬೇಕು, ಬೆಳಿಗ್ಗೆ ಕೆಲಸದ ಆನಂದ ಬೇಕು. ಆಯ್ತಾ? ಅದು ವಾಸನೆ. ಅದು ಕೆಲವರು ಅದರ ಮೆಡಿಟೇಷನ್ ಅಲ್ಲಿ ಮಾಡ್ತಾರೆ. ಮೆಡಿಟೇಷನ್ ಪರ್ಮನೆಂಟ್ ಆಗಿರಲ್ಲ, ಅದು ಟೆಂಪರರಿ. ಯಾಕಂದ್ರೆ ಇನ್ನು ಯಾರು ನಾನು ಯಾರಂತ ಗೊತ್ತಾಗಿಲ್ಲ. ನೀವು ಎಷ್ಟೇ ಮೆಡಿಟೇಷನ್ ಮಾಡಿ ನಾನು ಯಾರಂತ ಗೊತ್ತಾಗಲ್ಲ. ಅದಕ್ಕೆ ವಿಚಾರ ಮಾಡಬೇಕು, ಶ್ರವಣವನ್ನು ನಿತ್ಯಾಸ ಮಾಡಬೇಕು, ಆತ್ಮವಿಚಾರ ಮಾಡಬೇಕು. ಇಲ್ಲದ್ರೆ ಬರಲ್ಲ ಅದು. ಶುದ್ಧವಾದ ಜ್ಞಾನ ಆತ್ಮವಿಚಾರದಲ್ಲಿ ಬರ್ತದೆ. ಒಳ್ಳೆ ಜ್ಞಾನಿಯಾದ ಗುರುವಿಂದ ಆತ್ಮವಿಚಾರ ಕಲ್ತಾಗಲೇ ನಾನು ಯಾರ್ದು ಗೊತ್ತಾಗಲ್ಲ, ಇಲ್ಲದ್ರೆ ಗೊತ್ತಾಗಲ್ಲ ಅದು. ಇದ್ರೆ ಎಷ್ಟೇ ವರ್ಷಗಟ್ಟಲೆ ಮೆಡಿಟೇಷನ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅಂದ್ರೆ ಬರುತ್ತೆ, ಖುಷಿ ಆಗುತ್ತೆ, ಮುಕ್ತಿ ಸಿಗಲ್ಲ. ಅದಕ್ಕೆ ಸಹಜ ಸಮಾಧಿ ಅಂತ ಹೇಳುದು. ಅಲ್ಲಿ ಏನಾಗುತ್ತೆ, ಐ ಆಮ್ ಬ್ಲಿಸ್ಫುಲ್. ನನ್ಗೆ ಆನಂದ ಬೇಕಾಗಿಲ್ಲ, ನಾನೇ ಬ್ಲಿಸ್, ನಾನೇ ಆನಂದ, ಆನಂದ ಸ್ವರೂಪಿ. ಆಯ್ತಾ? ಸ್ಲೀಪ್ ಮತ್ತು ಮೆಡಿಟೇಷನ್ ಏನಾಗುತ್ತೆ, ಲಯ ಆಗುತ್ತೆ, ಬ್ಲಿಸ್ ಅನುಭವ ಆಗುತ್ತೆ, ಕ್ಷಣಿಕ. ಅದಕ್ಕೋಸ್ಕರ ಸಹಜ ಸಮಾಧಿ ಬೇಕಾದ್ರೆ ಅನ್ವಯ ವ್ಯತಿರೇಕ ಅಪ್ಲೈ ಮಾಡೋದು. ಅನ್ವಯ ವ್ಯತಿರೇಕ. ಅನ್ವಯ ವ್ಯತಿರೇಕ ಏನು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವ ನಾನು. ನಾನು ಅನ್ನೋದು ಎಚ್ಚರದಲ್ಲೂ ಇದ್ದೇನೆ, ಸ್ವಪ್ನದಲ್ಲಿದ್ದೇನೆ, ಗಾಢನಿದ್ದೇನೆ. ಯೋಚನೆ ಇರುವಾಗಲೂ ನಾನಿದ್ದೇನೆ, ಯೋಚನೆ ಇಲ್ದಿರುವಾಗಲೂ ನಾನಿದ್ದೇನೆ. ನಾನು ಅರಿವಿನ ಸ್ವರೂಪ, ಸದಾಕಾಲ ಇದ್ದೇನೆ ಅನ್ನೋದು ಗೊತ್ತಾದಾಗ ಸಹಜ ಸಮಾಧಿ. ಇಲ್ಲೆಲ್ಲ ನಾನು ಸಮಾಧಿಗೆ ಹೋಗ್ಬೇಕು, ಆಮೇಲೆ ನಾನು ಭಗವಂತ ಕಾಣ್ತಾನೆ ಅಂತ ಹೇಳಿ ಗೊತ್ತರೆ, ಅದಿನ್ನು ಲಯ. ಕ್ಲಿಯರಾ? ಡಿಫರೆನ್ಸ್ ಇಸ್ ಕ್ಲಿಯರ್? ಮನೋನಾಶ ಸ್ಪಷ್ಟ ಬಂದ್ಬಿಡೋದು ಜ್ಞಾನ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ. ಇಷ್ಟು ಗೊತ್ತಾಗಬೇಕು. ಇಲ್ಲ ಒಂದೇ ಒಂದು ಶಬ್ದ ಗೊತ್ತಾಗಬೇಕು, ನಾ ಆತ್ಮಜ್ಯೋತಿ. ಮುಗೀತು, ನಾನು ಆತ್ಮಜ್ಯೋತಿ. ಅದನ್ನ ನಾನು 25 ವರ್ಷದಿಂದ ಹೇಳ್ತಾ ಇದ್ದೇನೆ, ಆತ್ಮಜ್ಯೋತಿ ಆತ್ಮಜ್ಯೋತಿ ಅಂತ ಹೇಳ್ತಾ ಇದ್ದೇನೆ. ನಾನು ಆತ್ಮಜ್ಯೋತಿ ಅಂತ ಕರೆದು ಗೊತ್ತಾದ್ರೆ ಮುಕ್ತಿ. ಈ ಕನ್ಫ್ಯೂಸ್ಡ್ ಎಂಟಿಟಿ ಎಚ್ಚರ ಮತ್ತು ಕನಸಲ್ಲಿ ಇರ್ತಾರೆ. ಇದಕ್ಕೆ ಈಗೋ ಅಂತ ಹೇಳುದು, ಕನ್ಫ್ಯೂಸ್ಡ್ ಎಂಟಿಟಿಗೆ. ಸರಿನಾ? ಲಯ ಮತ್ತು ನಾಶ ಗೊತ್ತಾಯ್ತಾ? ಓಕೆ. ಯಾರಿಗೆ ಪ್ರಶ್ನೆ ಇದೆಯಾ ಅಷ್ಟರೊಳಗೆ? ಎನಿ ಕ್ವಶನ್ಸ್? ಝೂಮ್ ಅಲ್ಲಿ ಇರೋರಿಗೆ ಏನೋ ಪ್ರಶ್ನೆ ಇದೆಯಾ? ಝೂಮ್ ಪೀಪಲ್. ಅವ್ರು ನೆಲದ ಮೇಲೆ ಇಲ್ಲ, ಝೂಮ್ ಅಲ್ಲಿ ಇದ್ದಾರೆ. ಈಗ ಎಚ್ಚರದಲ್ಲಿ ಇದ್ದಾಗ್ಲೂ ಏನ್ ಕಾರ್ಯ ಆಗ್ಲಿ, ಏನ್ ಮಾಡೋದು ಬೇಕು ಅನ್ನೋದಾದ್ರೂ ಅದು ಆತ್ಮನಿಂದನೇ ಅಂತ ಗೊತ್ತಾಗೋದಿಲ್ಲ. ಅದು ಅಷ್ಟೇ, ಇನ್ನೇನಿಲ್ಲ. ಅದೇ ಕನ್ಫ್ಯೂಷನ್. ಅದೇ ಕನ್ಫ್ಯೂಷನ್. ಅದು ಗೊತ್ತಾದ್ರೆ ಮುಗಿತಲ್ಲ, ಏನೇನು. ಕನ್ಫ್ಯೂಷನ್ಗೆ ಅಜ್ಞಾನ ಅಂತ ಹೇಳುದು.
ಈ ಕಾಫಿ ಬೇಕು ಅನ್ನೋದಾಗ್ಲಿ ತಿಂಡಿ ಬೇಕು ಅನ್ನೋದು ಆತ್ಮನಿಂದನೇ ಗೊತ್ತಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಹಾ ಆತ್ಮ ಬಿಟ್ಟಾಬಿಡ್ರಿ, ಗಾಢ ನಿದ್ದೆಯಲ್ಲಿ ಬಿಟ್ಟಾಬಿಡ್ರಿ. ಪರಬ್ರಹ್ಮನ ನನಗೆ ಮುಕ್ತಿ ಬೇಕ್ರಿ, ಮುಕ್ತಿ ಬೇಕ್ರಿ, ಪರಬ್ರಹ್ಮ ಸಿಗ್ತಾನೆ ನಿಮ್ಗೆ ನಿದ್ದೆಯಲ್ಲಿ, ಅದ್ ಬಿಟ್ಬಿಡ್ರಿ. ನಿದ್ದೆಲಿ ಹೋಗ್ಬೇಕಂತ ಚಟಗಳು ಗುರುಜಿ. ಹಾ ಹಾ ಅದು ಬೇರೆ, ಅದು ಬೇರೆ ಚಟ ಬೇರೆ, ಕುಡಿಯೋದು ಎಲ್ಲ ನಿದ್ದೆಗೆ ಹೋಗ್ಬೇಕಾದ್ರೆ. ಚಟ ಏನ್ರಿ ಖಾತೆ ಶುರುವಾಗಿದ್ದಾರೆ. ಏನಿಲ್ಲ ಗುರುಜಿ, ಸರಿಯಾಗಿದ್ದೀವಿ. ಸೊ ಎನಿ ಕ್ವಶನ್ಸ್ ಗಾಯತ್ರಿ? ಓಕೆ. something I wanted to sleep so that I can wanted to run away from the waking state. But now it doesn't matter for Atma whether it's waking state or dream state. For Atma, meditation, waking state, dream state, deep sleep, it doesn't matter. If it matters, is Jiva. Who does the meditation? Jiva. Atma is a Sahaja Samadhi. ಯಾರು ಮೆಡಿಟೇಷನ್ ಮಾಡೋರು ಜೀವ. ನಾನು ಮೆಡಿಟೇಷನ್ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಜ್ಞಾನ ಬಂದಿಲ್ಲ ಅಂತ. ಇವಾಗ ಸಪರೇಟ್ ಮಾಡಿ ನೋಡಕ್ ಶುರು ಆಗತ್ತಲ್ಲ ಗುರುಜಿ, ಸಪರೇಟ್ ಮಾಡಿ ನೋಡಕ್ ಶುರು ಆಗತ್ತೆ. ಇದೆಲ್ಲ ಅಲ್ಲಿ ಸಪರೇಟ್ ಕಾಣಿಸುತ್ತೆ, ಹೊರಗಡೆ ಕಾಣಿಸುತ್ತೆ, ಇದು ಆರಾಮಾಗಿ ಇರುತ್ತೆ ಅಂತ ಗೊತ್ತಾಗತ್ತೆ. ಅದು ಇಂಟ್ಯೂಟಿವ್ ಆಗುತ್ತೆ. ಅದಕ್ಕೊಂದು ಮಂಗನ ಕಥೆ ಹೇಳ್ತಾನೆ, ಆಯ್ತಾ? ಆ ಮಂಗ ಒಂದು ಬೆಕ್ಕು, ಒಂದು ನಾಯಿ, ಒಂದು ಬೆಕ್ಕು ಮತ್ತು ನಾಯಿ, ಕ್ಯಾಟ್ ಅಂಡ್ ಡಾಗ್, ಅವುಗಳಿಗೆ ಒಂದು ಬೆಣ್ಣೆಯ ಮುದ್ದೆ ಸಿಗ್ತದೆ. ಆ ಬೆಣ್ಣೆ ಮುದ್ದೆ ಸಿಕ್ಕಿದ್ರೆ ನನಗೆ ಮೊದಲು ಸಿಕ್ತು, ನನಗೆ 50%, ನನಗೆ 50% ಅಂತ ಜಗಳ. ಆವಾಗ ಆ ಕೋತಿ ಬರ್ತದೆ, ನೋಡ್ರಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ ಅಂತ ಹೇಳ್ತದೆ. ಏನೋ ಒಂದು ತಕ್ಕಡಿ ತರ್ತದೆ. ತಕ್ಕಡಿ ಈ ಕಡೆ ಒಂದು ಸ್ವಲ್ಪ 50%, ಈ ಕಡೆ 50%, ಇದು ಸ್ವಲ್ಪ ಜಾಸ್ತಿ ಆಯ್ತು, ಇನ್ನು ಸ್ವಲ್ಪ ತಿಂತು. ಕೋತಿ ಈ ಕಡೆ ಸ್ವಲ್ಪ ತಿಂತು, ಈಗ ಈ ಕಡೆ ಜಾಸ್ತಿ ಆಯ್ತು, ಈ ಕಡೆ ಸ್ವಲ್ಪ ತಿಂತು, ಆಯ್ತಾ? ಕಡೆಗೆ ಇನ್ನು ಈ ಕಡೆ ಜಾಸ್ತಿ ಆಯ್ತು, ಈ ಕಡೆ ತಿಂತು. ಕಡೆಗೆ ನಾಯಿ ಬೇಕು ಹಾಗೆ ನೋಡ್ತಾ ಇದ್ದಾವೆ, ಅಲ್ಲಿ ಏನೂ ಇಲ್ಲ, ಎಲ್ಲಾ ಕೋತಿ ತಿಂತು. ಇಬ್ಬರ ಜಗಳ, ಮೂರನೇ ಲಾಭ ಅಂತ. ಇಲ್ಲಿ ಏನಂದ್ರೆ ಈಗ ನಾನು ಯಾರಂತ ಹೇಳ್ಬಿಟ್ಟು ಏನೂ ಉಳಿಯಲ್ಲ, ಅಲ್ಲಿ ಖಾಲಿ ಎಲ್ಲ. ಆ ಕೋತಿ ಆತ್ಮ, ಕೋತಿ ಬುದ್ಧಿ, ಮನಸ್ಸು, ಕೋತಿ ಮನಸ್ಸದು. ಈತ ನಾಯಿ ಮತ್ತು ಬೆಕ್ಕು ಯಾವ್ದೆಲ್ಲ ಬುದ್ಧಿ ಮತ್ತು ಮನಸ್ಸು. ಯಾರಿಗೆ ಪ್ರಶ್ನೆ ಇದೆಯಲ್ಲಪ್ಪ, ಈ ಮಂಗ ಕೋತಿ ಮತ್ತು ಕೋತಿಯ ನ್ಯಾಯ? ಇಂಟೆಲೆಕ್ಟ್, ಆತ್ಮ ವಿಚಾರ. ಕೋತಿ ಇದೆಯಲ್ಲ ಅದು ವಿಚಾರ. ಇಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ತೆಗೆ, ಇಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ತೆಗೆ, ತಿಂದಾಗ ಹೌದು, ಏನು ಉಳಿಲ್ಲ. ಅದೇ ಖಾಲಿ ಆಗುದು. ಏನಾದ್ರು ಉಳ್ಕೊಂಡ್ರೆ ಅದು ಕೋತಿ ತಿಂತದೆ, ಅದು ನಾಯಿ ತಿಂತದೆ. ಇಲ್ಲ ಕೋತಿ ನಾಯಿ ಜಗಳ ಮಾಡ್ತವೆ, ಮನಸ್ಸು ಬುದ್ಧಿ ಜಗಳ ಮಾಡ್ತದೆ. ಓಕೆ, ಸೊ ಯಾರಿಗ ಪ್ರಶ್ನೆ ಇದೆಯಾ? ಇಲ್ಲಿ ಮುಂದೆ ಹೋಗೋಣ. ಹೊಸದ್ ಇನ್ವೆನ್ಷನ್ ಮಾಡಿ ಹೇಳ್ತಿರಲ್ಲ ಗುರುಜಿ, ಅದಕ್ಕಿಂತ ಏನ್ ಬೇಕು? ಕೋತಿ, ನಾಯಿ, ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹುಲಿ, ಸಿಂಹ, ಕರಡಿ ಎಲ್ಲ ಈಗ ನಾವು ಝೂಮ್ ಅಲ್ಲಿ ಇದ್ರೆ ನಾವೇ ಬುದ್ಧಿವಂತರು. ಝೂಮ್ ಅಲ್ಲಿ ಇರೋದು, ಝೂಮ್ ಅಲ್ಲಿ ಎಲ್ಲಿದ್ರೆ ನಂಗೆ ಗೊತ್ತಾಗಲ್ಲ. ಹಾಕ್ಬಿಟ್ಟು ಇದು ಹಿಂದ್ಗಡೆ ಏನ್ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ. ನಮ್ಗೊಂದು ಸಿನಿಮಾ ತೋರಿಸ್ತೀರಾ, ಒಂದೇನೋ ಒಂದು ಝೂಮ್ ಅಲ್ಲಿ ವಿಂಡೋ ಪಿಕ್ಚರ್ ಹಾಕ್ಬಿಟ್ಟು ನೀವ್ ಏನ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ವಿಡಿಯೋ ಆನ್ ಮಾಡಿದ್ರೆ ಗೊತ್ತಾಗತ್ತೆ ಆಮೇಲೆ. ನಾನು ಆನ್ನಲ್ಲಿ ಇಟ್ಬಿಟ್ಟು ಡಾಕ್ಟರ್ ಶಾಪ್ಗೆ ಹೋಗಿ ಬಂದೆ.